ಸರ್ ಫುಲ್ ಪ್ಯಾಕೇಜ್ ಫಿಲಮ್ ಸಕ್ಕದಾಗ ಐತೆ ಫಸ್ಟ್ ಇಂದ ಲಾಸ್ಟ್ ವರೆಗೂ ಕಾಮಿಡಿ ಇಲ್ದಿರೋ ಫಿಲಮ್ ಯಾವ್ದಾರು ಒಂದಿದ್ರೆ ಕಾಮಿಡಿ ಇರೋ ಫಿಲಮ್ ಅಂದ್ರೆ ಇದೆ. ಒಂಚೂರು ಬೋರ್ ಹೊಡಿಯಲ್ಲ, ಫುಲ್ ಫ್ಯಾಮಿಲಿ ಫಿಲಮ್ ಸಕ್ಕದಾಗ ಐತೆ. ಬಂದ್ ನೋಡ್ರಪ್ಪ ಫಿಲಮ್ ನೋಡ್ರಿ, ಬಂದು ಅಷ್ಟು ಅದ್ದೂರಿ ಆಗೈತೆ ಫಿಲಮ್ ನ. ಆ ಸಕ್ಕದ ಮಾಡೋರು ನವೀನಣ್ಣ. ಕಾಮಿಡಿ ಮಾತ್ರ ಹೊಟ್ಟೆ ನೋವು ಬರ್ತಿರುತ್ತೆ, ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಆ ರೇಂಜಲ್ಲಿ ಕಾಮಿಡಿ ಇದೆ. ನಕ್ಕಿ ನಕ್ಕಿ ಹೊಟ್ಟೆ ನೋವು ಬಂದ್ಬಿಡುತ್ತೆ. ಕಾಮಿಡಿ ಕಾಮಿಡಿ ತುಂಬಾ ಚೆನ್ನಾಗಿತ್ತು. ನವೀನ್ ಅಣ್ಣ, ಮಲ್ರಾಜಣ್ಣ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಅಭಿ ಅಣ್ಣನು ಚೆನ್ನಾಗಿ ಮಾಡಿದ್ದಾರೆ. ಖುಷಿ ಆಯ್ತು ತುಂಬಾ. ಒಂದು ಅತ್ಯುತ್ತಮವಾದಂತ ಒಂದು ಸಿನಿಮಾನ ನವೀನ್ ಅವರು, ನಮ್ಮ ಸ್ಥಳೀಯ ಪ್ರತಿಭೆ, ಮಂಡ್ಯ ಜಿಲ್ಲೆಯಿಂದ ಬಂದಂಥವರು. ಈ ನಮ್ಮ ಮಂಡ್ಯ ಜಿಲ್ಲೆಯ ಏನು ಗ್ರಾಮೀಣ ಸೊಗಡಿದೆ, ಆ ಸೊಗಡು ಅಂತನ್ನುವಂಥದ್ದು ಇಡೀ ಕರ್ನಾಟಕಾದ್ಯಂತ ಬಿತ್ತಿದ್ದಾರೆ. ಇದೇ ರೀತಿ ಎಲ್ಲರೂ ಕೂಡ ಕರ್ನಾಟಕಾದ್ಯಂತ ಹೊಸ ಹೊಸ ಸಿನಿಮಾಗಳನ್ನ ಮಾಡಿ ನಮ್ಮ ಮಂಡ್ಯದ ಪ್ರತಿಭೆಗಳು ಹೆಚ್ಚು ಹೆಚ್ಚು ಬೆಳಿಬೇಕು ಅಂತನ್ನುವಂಥದ್ದು ನಮ್ಮ ಆಸೆ. ಹಿಂದೆ ನಮ್ಮ ಡಾಕ್ಟರ್ ರೆಬಲ್ ಸ್ಟಾರ್ ಅಂಬರೀಶ್ ಅವರು ಈ ಭಾಗದಲ್ಲಿ ಚೆನ್ನಾಗಿ ಮಿಂಚಿದ್ರು. ಅದೇ ರೀತಿ ಎಲ್ಲರೂ ಕೂಡ ಈಗ ನವೀನ್ ಅವ್ರೊಬ್ಬರೇ ಬೆಳೀತಾ ಇಲ್ಲ, ಜೊತೆಲಿರುವಂಥ ಎಲ್ಲ ಸ್ಥಳೀಯ ಪ್ರತಿಭೆಗಳು, ನಮ್ಮ ದೊಡ್ಡಶಿಂಕೆರೆ ತೋಟಶೆಟ್ಟಿ ಇರ್ಬೋದು, ಕ್ಯಾತಘಟ್ಟದ ಅಭಿ ಅವರು ಇರ್ಬೋದು, ಇಲ್ಲಿರುವಂಥ ಸ್ಥಳೀಯ ಪ್ರತಿಭೆಗಳನ್ನ ಯಾಕಂದ್ರೆ ಕಡಿಮೆ ವೆಚ್ಚದಲ್ಲಿ ಅತ್ಯುತ್ತಮವಾದಂಥ ಒಂದು ದೊಡ್ಡ ಸಿನಿಮಾನ ಮಾಡಿಕೊಟ್ಟಿದ್ದಾರೆ. ಅತ್ಯುತ್ತಮವಾದಂಥ ಒಂದು ಸಿನಿಮಾ. ಅದು ನಮ್ಮ ಸ್ಥಳೀಯವಾಗಿರುವಂಥ ಎಲ್ಲ ನಮ್ಮ ಮಂಡ್ಯ ಜಿಲ್ಲೆ ಇರುವಂಥ ಜಾಗಗಳನ್ನೇ ತಗೊಂಡು, ಆ ಪ್ರಕೃತಿ ತಾಣಗಳನ್ನೇ ತಗೊಂಡು ಅತ್ಯುತ್ತಮವಾದಂಥ ಒಂದು ಚಿತ್ರ ಮೂಡಿ ಬಂದಿದೆ. ಒಂದಕ್ಕಿಂತ ಒಂದು ಫ್ರೇಮ್, ಒಂದೊಂದು ಫ್ರೇಮು ಕೂಡ ಅತ್ಯುತ್ತಮವಾಗಿದೆ. ಒಂದೊಂದು ಫ್ರೇಮ್ ಕೂಡ ಯಾಕೆಂತಂದ್ರೆ ಹಿನ್ನೆಲೆ ಅದರಲ್ಲೂ ವಿಶೇಷವಾಗಿ ಛಾಯಾಗ್ರಾಹಕರಿಗಂತೂ ಎಷ್ಟು ಆರ್ಟ್ಸ್ ಆಫ್ ಹೇಳಿದ್ರು ಸಾಕಾಗಲ್ಲ. ಛಾಯಾಗ್ರಹಣನೂ ಅಷ್ಟೇ, ಮತ್ತೆ ಕತೆ, ಚಿತ್ರಕಥೆ ಎಲ್ಲ ಅಷ್ಟೇ. ಒಬ್ಬರಿಗಿಂತ ಒಬ್ರು ಮೀರಿ ಪ್ರತಿಭೆಗಳನ್ನ ಮಾಡಿ ಪಾತ್ರಗಳನ್ನ ನಿರ್ವಹಣೆ ಮಾಡಿದ್ದಾರೆ. ಎಲ್ರಿಗೂ ಕೂಡ ನನ್ನ ಹೃದಯಾಂತರಾಳದಿಂದ ಎಲ್ರಿಗೂ ಕೂಡ ಅಭಿನಂದನೆಗಳು. ಇದೇ ತರ ಮಿಂಚ್ತಾ ಇರ್ಲಿ, ಎಲ್ರನ್ನು ರಂಜಿಸ್ತಾ ಇರ್ಲಿ, ಎಲ್ರನ್ನು ಬೆಳೆಸ್ತಾ ಇರ್ಲಿ ಜೊತೆಗೇನೆ. ಸ್ಟೋರಿ ಚೆನ್ನಾಗಿತ್ತು, ಹಳ್ಳಿ ಸೊಗಡಲ್ಲಿ ಸಖತ್ತಾಗಿ ಮಾಡಿದ್ದಾರೆ. 25 ದಿನದ ಆದ್ಮೇಲೆ ನೋಡ್ತಾ ಇರ್ಲಿಲ್ಲ, ಹೆಂಗ ನಕ್ಕು ನಕ್ಕು ಕೆನೆ ಎಲ್ಲ ನೋವು ಬಂದಿದೆ. ಈ ಸೆಕೆಂಡ್ ಟೈಮ್ ನಾನು ಮೂವಿಗೆ ಬಂದಿರೋದು. ಸೂಪರ್ ಆಗಿದೆ. ಹಳ್ಳಿ ಸೊಗಡು, ಲಾಂಗ್ವೇಜ್ ಚೆನ್ನಾಗಿದೆ, ಇಷ್ಟ ಆಗುತ್ತೆ. ಕಾನ್ಸೆಪ್ಟ್ ಚೆನ್ನಾಗಿದೆ. ಬಟ್ ಸ್ವಲ್ಪ ಎಲ್ಲೋ ಒಂದ್ ಕಡೆ ಫೀಲ್ ಆಗುತ್ತೆ, ಏನಪ್ಪ ಇಷ್ಟು ಇನ್ನೋಸೆಂಟ್ ಇರೋರಿಗೆ ಈ ತರ ಎಲ್ಲ ಆಗತ್ತೆ ಅಂತ. ಬಟ್ ಆದ್ರೂ ಅದನ್ನೆಲ್ಲ ಜಯಿಸಿನ ಮುಂದೆ ಹೋಗ್ಬೇಕು ಅಂತ ಅವರೆಲ್ಲ ಅಲ್ಲಿ ಸಿಂಬಾಲಿಕ್ ಆಗಿ ಹೇಳಿದಾರೆ. ಅದು ಖುಷಿ ಆಯ್ತು ನನಗೆ. ಸೂಪರ್ ಆಗಿದೆ, ಎಲ್ಲ ಬಂದು ನೋಡಿ, ಎಂಕರೇಜ್ ಮಾಡಿ. ಒಂದೇ ಮಾತಾಡಿ ಹೇಳ್ಬೇಕು, ಸೂಪರ್ ಆಗಿದೆ. ಸಿನಿಮಾ ಹೇಗೆ ತುಂಬಾ ಚೆನ್ನಾಗಿತ್ತು, ಎಂಟರ್ಟೈನ್ಮೆಂಟ್ ಆಗಿದೆ. ತುಂಬಾ ಎಷ್ಟು ಸರಿ ನೋಡಿದ್ರಿ ಸರ್? ಎರಡನೇ ಸತಿ. ಚೆನ್ನಾಗಿತ್ತು, 100 ಡೇಸ್ ಓಡುತ್ತೆ, ಚೆನ್ನಾಗಿತ್ತು ಸರ್. ಸೂಪರ್ ಮೂವಿ, 100 ಡೇಸ್ ಪಕ್ಕ. 25 ದಿನ ಆದ್ರೆ ಇಷ್ಟೊಂದು ಸಿನಿಮಾ ನೋಡಿದ್ರ? 25 ದಿನ ಬಂದ್ಬಿಟ್ಟು ಯಾವ್ದಾದ್ರು ಎರಡನೇ ಸಲ ಬಂದಿರೋದು. ಸೂಪರ್ ಕಾಮಿಡಿ, ಸೂಪರ್ ಕಾಮಿಡಿ ಬ್ರೋ. ಚೆನ್ನಾಗಿದೆ ಸಿನಿಮಾ ಹೇಗೆ? ಸೂಪರ್ 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 ಆಗ್ತಾ ಇದ್ರೆ. ಡಿಫ್ರೆಂಟ್, ಈ ತರ ಫಿಲಮ್ ಎಲ್ಲೂ ನೋಡೇ ಇಲ್ಲ. ಅಂದ್ರೆ ಬಹಳ ಡಿಫ್ರೆಂಟ್ ಆಗಿ ತೆಗ್ದವ್ರೆ. ಸರ್, ಈಗಿನ ಕಾಲದಲ್ಲಿ 25 ದಿನ ಹೋಗ್ತಾ ಇದ್ದೀನಿ, ಅದ್ರ ಬಗ್ಗೆ ಓಡೇ ಓಡಿಸ್ತದೆ ಫಿಲಮ್, ಇನ್ನೂ ಓಡೇ ಬರುತ್ತೆ. 100 ದಿನ ಬಿಟ್ಟು ಓಡಲೇಬೇಕು ಪಿಕ್ಚರ್. ಇದು ಇನ್ನೊಂದು 10 ವರ್ಷದ ನಿಚ್ಚರ್ ಬಂದಿದ್ರೆ ಫಿಲಮ್, ಇದು ವರ್ಷ ಓಡೋದು ಫಿಲಮ್, ಇದು ವರ್ಷ. ಗಾಡಿಲಿ ಕೂತ್ಕೊಂಡು ಸಿನಿಮಾ ನೋಡಕ್ ಬಂದಿದ್ದೀರಾ, ಹೇಗೆ ಅನಿಸ್ತಿದೆ? ಯಾಕೆ ಆತರ ಗಾಡಿಲಿ ಬರೋಂಥದ್ದು ಅಂತದೇನಿದೆ? ಯಾಕನ್ನಿಸ್ತಂತಂದ್ರೆ ಅಂದ್ರೆ ನಮ್ಮ ಕುಟುಂಬ ಸಮೇತರಾಗಿ ಬಂದು ನೋಡುವಂತ ಮೂವಿ ಅಂತ ನಾವ್ ಇಷ್ಟು ಬೇಗ ಆಗ್ಲೇ ಬಂದು ನೋಡ್ಬೇಕಾಗಿತ್ತು. ಸ್ವಲ್ಪ ಲೇಟ್ ಆಯ್ತು. ಹಂಗಾಗಿ ನಮ್ ಫ್ಯಾಮಿಲಿ ಫುಲ್, ಚಿಕ್ಕಪ್ಪ ಆಗಿರ್ಬೋದು, ನವೀನಣ್ಣ ಆಗಿರ್ಬೋದು, ಮತ್ತೆ ಅಭಿ ತುಂಬಾ ಚೆನ್ನಾಗಿ ಕಾಮಿಡಿ ಮಾಡಿದ್ದಾರೆ. ಒಳ್ಳೆ ಮೂವಿ ಆಗೋದ್ರಿಂದ ಕುಟುಂಬ ಸಮೇತರಾಗಿ ಎಲ್ಲರೂ ಬಂದಿದ್ದೀವಿ. ಹೋಗಿ ನೋಡ್ಕೊಂಡು